ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಶನಿವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಹಾಗೆ ಈ ದಿನದ ಶನಿವಾರ ಆಗಿರೋದ್ರಿಂದ ಯಾವೊಂದು ವಿಶೇಷವಾಗಿರ್ತಕ್ಕಂಥ ಈ ದಿನದ ಮಹತ್ವ ಇದೆ. ಹಾಗೆ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು, ಜೊತೆಗೆ ಈ ದಿನದ ಕೊನೆಯ ವಿಚಾರವಾಗಿ ಅಂದರೆ ವಿಡಿಯೋ ವಿಚಾರದಲ್ಲಿ ಈ ಶನಿಯ ಸಮಸ್ಯೆ, ಶನಿ ಕಷ್ಟಕ್ಕೆ ಕಾರಕ ಎಕ್ಸೆಟ್ರಾ ಎಲ್ಲ ಹೇಳ್ತಿದ್ದೀವಿ, ಸಾಡೆ ಸಾತಿ ಎಲ್ಲ ಹೇಳಬೇಕು. ಈ ಶನಿ ಪರಮಾತ್ಮನಿಂದ ಬರ್ತಕ್ಕಂಥ ಸಮಸ್ಯೆಗಳಿಗೆ ಸರಳ ವಿಧಾನವಾಗಿ ಏನು ಮಾಡಬೇಕಾಗ್ತದೆ, ಇದರಿಂದ ಶನಿಯ ಪ್ರಭಾವ ಅಂದರೆ ಕಷ್ಟಗಳು ಕಡಿಮೆ ಆಗ್ತಾ ಬರ್ತದ ಹೇಗೆ ಅಂತಕ್ಕಂಥದ್ದು ವಿಚಾರಗಳನ್ನು ಕೊನೆಯ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ನಿಮಗೆ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ತೇನೆ. ಶನಿವಾರ, ಇವತ್ತಿನ ತಿಥಿ ನಕ್ಷತ್ರವನ್ನು ನೋಡೋಣ. ಇವತ್ತಿನ ತಿಥಿ ಷಷ್ಠಿ ತಿಥಿ ಇರ್ತಕ್ಕಂಥದ್ದು. ಹಾಗೆ ಶುಕ್ಲ ಪಕ್ಷ, ಸಾಧ್ಯ ಯೋಗ ಇರ್ತಕ್ಕಂಥದ್ದು, ಕೌಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥ ಸಮಯ. ಹಾಗೆ ಚಂದ್ರ ಇವತ್ತಿನ ನಕ್ಷತ್ರವನ್ನು ನಾವು ವೀಕ್ಷಣೆ ಮಾಡಿದಾಗ ಚಿತ್ತಾ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಹಾಗೆ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಇವತ್ತಿನ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡೋಣ. ಇವತ್ತಿನ ಕಾಲಮಾನ ರಾಹುಕಾಲ ಪ್ರಾರಂಭ ಆಗ್ತಕ್ಕಂಥದ್ದು ಬೆಳಗ್ಗೆ 9 ಗಂಟೆ 18 ನಿಮಿಷದಿಂದ 10 ಗಂಟೆ 52 ನಿಮಿಷದವರೆಗೂ. ಹಾಗೆ ಯಮಗಂಡಕ ಕಾಲ 2 ಗಂಟೆ 1 ನಿಮಿಷದಿಂದ 3 ಗಂಟೆ 35 ನಿಮಿಷ ಮಧ್ಯಾಹ್ನದವರೆಗೂ. ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ. ಗುಳಿಕ ಕಾಲ ಬೆಳಗ್ಗೆ 6 ಗಂಟೆ 9 ನಿಮಿಷದಿಂದ 7 ಗಂಟೆ 44 ನಿಮಿಷದವರೆಗೆ. ಹಾಗೆ ಸ್ನೇಹಿತರೆ, ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ. ದುಷ್ಟ ಮುಹೂರ್ತ ಇವತ್ತಿನ ದಿನ ಬೆಳಗ್ಗೆ 8 ಗಂಟೆ 9 ನಿಮಿಷದಿಂದ 9 ಗಂಟೆ 2 ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತ ಇರತಕ್ಕಂಥ ಕಾಲ. ಹಾಗೆ ಕಂಟಕ ಮೃತ್ಯುಯೋಗ ಇರತಕ್ಕಂಥದ್ದು ಸಂಜೆ 5 ಗಂಟೆ 4 ನಿಮಿಷದಿಂದ 6 ಗಂಟೆ 7 ನಿಮಿಷದವರೆಗೂ ಕೂಡ ಈ ದುಷ್ಟ ಮುಹೂರ್ತ ಕಂಟಕ ಮೃತ್ಯುಯೋಗ ಇರತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಚಂದ್ರ ಕೂತಿರ್ತಕ್ಕಂಥದ್ದು ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಹಾಗೆ ಈ ದಿನದ ಮಹತ್ವ, ಯಾವ ಒಂದು ರಾಶಿಯೊಳಗೆ ಅಭಿವೃದ್ಧಿ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ, ಯಾರಿಗೆ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ, ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲು ಮೇಷರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚಂದ್ರ ಸಂಚಾರ ಇರ್ತಕ್ಕಂಥದ್ದು 6ರ ಸ್ಥಾನದಲ್ಲಿ ಕೂತಿದ್ದಾನೆ, ಕೇತುವಿನ ಒಟ್ಟಿಗೆ ಕೂತಿದ್ದಾನೆ. ಖಂಡಿತ ಇವತ್ತಿನ ದಿನ ಮೇಷರಾಶಿಯವರಿಗೆ ಧನಭಾವದಲ್ಲಿ ಕುಜನಿದ್ದಾನೆ. ಒಂದು ರೀತಿಯಾಗಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ. ಆದರೆ ನಿಮ್ಮ ಈ ದಿನದ ಮಹತ್ವ, ಯಾವುದೇ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಮಾಡ್ಕೋಬಾರ್ದು. ಏಕೆಂದರೆ ಚಂದ್ರನೊಟ್ಟಿಗೆ ಕೇತು ಸ್ಥಿತವಾಗಿದ್ದಾನೆ. ಈ ಒಂದು ಸಮಸ್ಯೆ ಸಾಂಸಾರಿಕ ಜೀವನದಲ್ಲಿ ಏನಾದರೂ ಅಂದರೆ ಗಲಾಟೆಗಳು, ಮತ್ತೊಂದು ಮನಸ್ತಾಪಗಳು ಮಾಡಿಕೊಂಡ್ರೆ ಅದರ ವಿಚಾರವಾಗಿ ಕೊಂಚ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಆ ವಿಚಾರವಾಗಿ ಭಾಳ ಮುಖ್ಯ. ಇಲ್ಲಾಂದರೆ ಖಂಡಿತವಾಗಿ ಒಂದು ರೀತಿಯಾಗಿ ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಮಿಕ್ಕ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಅಭಿವೃದ್ಧಿ, ಬಿಸ್ನೆಸ್ಸು, ವಹಿವಾಟುಗಳು ತುಂಬ ಚೆನ್ನಾಗಿ ನಡೀತಕ್ಕಂಥದ್ದು ನಾವು ನೋಡ್ತೇವೆ. ಹಾಗೆ ಇವತ್ತಿನ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವರು ಖಂಡಿತ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರವಾಗಿ ಮೊದಲೇ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ವಹಿವಾಟುಗಳು, ವ್ಯಾಪಾರ ಅಥವಾ ಯಾರಿಗಾದರೂ ಸಾಲದ ವಿಚಾರ, ಇವೆಲ್ಲ ವಿಚಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ. ಯಾರು ವೃಷಭ ರಾಶಿಯಲ್ಲಿದ್ದರೋ ಮಕ್ಕಳ ವಿಚಾರವಾಗೂ ಎಚ್ಚರಿಕೆ, ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ತೋರಿಸ್ತಕ್ಕಂಥ ದಿನ, ಹಾಗೆ ಇನರ್ಷಿಯಾ ಇರ್ತಕ್ಕಂಥ ದಿನ, ಸ್ವಲ್ಪ ಜಡತ್ವ ಇರತಕ್ಕಂಥ ದಿನ. ಇದಕ್ಕೋಸ್ಕರ ಯಾರ ವೃಷಭ ರಾಶಿಯಲ್ಲಿದ್ದಿರೋ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ರಿಂದ ಶುಭ ಫಲ ಪ್ರಾಪ್ತಿ. ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ, ಸ್ವಲ್ಪ ವಾಹನದ ವಿಚಾರವಾಗಿ ಎಚ್ಚರಿಕೆ, ಜಾಗರೂಕತೆ.
ತಾಯಿಯ ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ. ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ. ಸ್ವಲ್ಪ ನೀವು ಈ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಸಂಚಾರ, ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸಂಚಾರ ಅಥವಾ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ಬರ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ. ಹಾಗೆ ನೆರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯದ ಮೂಲಕ ಒಳ್ಳೆಯ ಒಂದು ಅಭಿಪ್ರಾಯಗಳನ್ನು ತಗೊಳ್ತೀರಿ. ಹಾಗೆ ಇವತ್ತಿನ ದಿನ ಹೊಸ ಆವಿಷ್ಕಾರವನ್ನು ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ. ಕಟಕ ರಾಶಿಯವರಿಗೆ ಒಳ್ಳೆಯದಾಗಲಿ. ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ವ್ಯಾಪಾರ ವಹಿವಾಟುಗಳು, ಸಾಂಸಾರಿಕ ಜೀವನ, ಮತ್ತೊಂದು ವಿಚಾರದಲ್ಲಿ ಕೊಂಚ ಅಭಿವೃದ್ಧಿಯನ್ನು ತೋರಿಸ್ತಕ್ಕಂಥದ್ದು ವಿಚಾರ ತೋರಿಸ್ತದೆ. ಆದರೆ ಸ್ವಲ್ಪ ಈ ವೈವಾಹಿಕ ಜೀವನದಲ್ಲಿ ಈ ಈಗೋಸ್ಟಿಕ್ ನೇಚರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆ ವಿಚಾರವಾಗಿ ಎಚ್ಚರಿಕೆ. ಮಿಕ್ಕ ವಿಚಾರ ಬಿಸ್ನೆಸ್ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಸಾಂಕೇತಿಕವಾಗಿ ತೋರಿಸ್ತದೆ. ಯಾವುದೇ ವಿಚಾರಗಳನ್ನು ನಿಮ್ಮ ಮಾತು ಅಲ್ಲಿಗೆ ಏನು ಕೆಟ್ಟದ್ದೋ ಒಳ್ಳೆಯದೋ, ಈಗ ಅಕಸ್ಮಾತ್ ನಿಮ್ಮ ಸಂಗಾತಿ ಏನೋ ತಪ್ಪು ಮಾಡಿದ್ದಾರೆ ಎಂದಾಗ ನೀವು ಅದನ್ನೇ ಎಲಸ್ಟೈಸ್ ಮಾಡೋದು ಬೇಡ. ನೀನು ತಪ್ಪು ಮಾಡಿದೆ, ನೀನು ಈ ಥರ ಮಾಡಿದೆ, ಆ ಒಂದು ವಿಚಾರ ನಿಮಗೆ ಸಮಸ್ಯೆಯನ್ನು ತರುತ್ತೆ. ಆ ಒಂದು ಸಮಸ್ಯೆ ಕಂಡಾಗ ನೀವು ದೂರ ಇರ್ತಕ್ಕಂಥದ್ದು, ಮಾತು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ದಿನ. ಆದರೂ ಸಹಿತ ಒಂದು ರೀತಿಯಾಗಿ ನಾನು ಮಾಡೇ ತೀರ್ತೀನಿ ಅಂತಕ್ಕಂಥ ಮನೋಭಾವ ಮಧ್ಯಭಾಗದಿಂದ ಬಂದ್ಬಿಡುತ್ತೆ. ಯಾಕೋ ಈ ಕೆಲಸ ನನ್ನ ಕೈಲಿ ಆಗಲ್ಲಪ್ಪ ಏನೋ ಇವತ್ತು ಅಂತಕ್ಕಂಥದ್ದು ಸಹಿತ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಆದರೆ ನಾನು ಮಾಡೇ ತೀರ್ತೀನಿ ಆ ಕೆಲಸ ಅಂತಕ್ಕಂಥದ್ದು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ದಿನ ಕೂಡ ನಾವು ನೋಡ್ತೀವಿ. ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ನೀವು ಇವತ್ತಿನ ದಿನ ಅಷ್ಟು ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ದಿನಮಾನಗಳು ಇವತ್ತಿನ ದಿನ ತೋರಿಸ್ತದೆ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ದಿನ ಒಳ್ಳೆಯದು. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ. ಸಾಧ್ಯವಾದಷ್ಟು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು, ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ. ಚೂರು ಎಚ್ಚರಿಕೆ. ನೀವು ಸಹಿತ ಹನುಮಾನ್ ಚಾಲೀಸ ಪಠನೆ ಮಾಡಿ ಅಥವಾ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಖಂಡಿತ ತುಂಬ ಲಾಭ ಇರ್ತಕ್ಕಂಥ ದಿನ. ಬಿಸ್ನೆಸ್ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ದಿನ. ಹಾಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಬಂದರೂ ಸಹಿತ ಅಭಿವೃದ್ಧಿ ತೋರಿಸ್ತಾ ಇದೆ ಇವತ್ತಿನ ದಿನ. ಮದುವೆ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ವೃಶ್ಚಿಕ ರಾಶಿಯವರಿಗೆ ಈ ದಿನದ ಫಲ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ನಿಜವಾಗ್ಲೂ ಇವತ್ತಿನ ದಿನ ಏನಾದರೂ ವಿಶೇಷವಾಗಿರ್ತಕ್ಕಂಥ ಕೆಲಸದಲ್ಲಿ ಪ್ರವೃತ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಕೋರ್ಟು ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ. ಸಾಂಸಾರಿಕ ಜೀವನದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥ ದಿನ. ಮ್ಯಾಕ್ಸಿಮಮ್ ಈ ದಿನ ಬೇರ್ಪಡುವಿಕೆ ಜಾಸ್ತಿ ತೋರಿಸ್ತದೆ. ಗಲಾಟೆಗಳನ್ನು ಮಾಡ್ಕೊಳ್ಬೇಡಿ ಯಾವುದೇ ವಿಚಾರದಲ್ಲಿ. ಆದರೆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ದಿನ. ದೂರ ಪ್ರಯಾಣಗಳು ಬರ್ತಕ್ಕಂಥ ದಿನ. ಈ ಸೋಂಬೇರಿತನದಿಂದ ಸ್ವಲ್ಪ ಅವಕಾಶಗಳಿಂದ ವಂಚಿತರಾಗ್ತೀರಿ. ಇವತ್ತಿನ ಸ್ವಲ್ಪ ಮಟ್ಟಿಗೆ ನೀವು ಇವತ್ತಿನ ದಿನ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಕುಂಭರಾಶಿಯವರು ಚೂರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ. ಮನಸ್ತಾಪಗಳು ಕಾಡಿಸ್ತಾ ಇದೆ. ನೆರೆಯವರೊಟ್ಟಿಗೆ ಅಥವಾ ನಿಮ್ಮ ಅಣ್ಣ ತಮ್ಮಂದಿರೊಟ್ಟಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಆದಂಥ ಮನಸ್ಥಿತಿಯನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸ್ವಲ್ಪ ವ್ಯಾಜ್ಯಗಳು ಬರ್ತಕ್ಕಂಥ ದಿನ. ವಾಹನದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ದಿನ. ಸ್ವಲ್ಪ ಎಚ್ಚರಿಕೆ. ಆದರೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಇವತ್ತಿನ ದಿನ ವಿಶೇಷವಾಗಿ ನೀವು ಸೈಟ್ ಖರೀದಿ ಯೋಗ ಬರ್ತಕ್ಕಂಥ ದಿನ. ಅದೊಂದು ವಿಚಾರವಾಗಿ ಅಭಿವೃದ್ಧಿ ತೋರಿಸ್ತದೆ. ಆ ವಿಚಾರವಾಗಿ ಲಾಭ ಇದೆ. ಆದರೆ ವಾಹನ, ತಾಯಿಯ ವಿಚಾರ, ಮನಸ್ತಾಪಗಳು, ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಕೊನೆಯದಾಗಿ ಮೀನರಾಶಿಯ ಫಲಾಫಲ ಇರ್ತಕ್ಕಂಥದ್ದು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭವನ್ನು ತೋರಿಸ್ತಾ ಇದೆ. ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಸಾಧಿಸ್ತೀರಿ ಅಂತ ಕೂಡ ಹೇಳ್ಬೋದು. ಹಾಗೆ ನೆರೆಹೊರೆ ಮತ್ತೊಂದರ ವಿಚಾರದಲ್ಲಿ ಲಾಭವನ್ನು ತೋರಿಸ್ತಕ್ಕಂಥ ದಿನ. ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥ ದಿನ ಆಗುತ್ತೆ. ಒಟ್ಟಾರೆಯಾಗಿ ಈ ದಿನ ಒಂದು ರೀತಿಯಾಗಿ ಶುಭದ ಕಾಲ ಇರ್ತಕ್ಕಂಥ ದಿನ ಆಗುತ್ತೆ. ಖಂಡಿತ ಒಳ್ಳೆಯದಿರುತ್ತೆ. ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣ ಫಲಗಳಿರ್ತಕ್ಕಂಥದ್ದು ಇರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಶನಿ ಪರಮಾತ್ಮನಿಂದ ಸಮಸ್ಯೆ ಜಾಸ್ತಿ ಆಗ್ತಿದೆ. ಸಾಡೆ ಸಾತಿ ಎಕ್ಸೆಟ್ರಾ ಏನಾದರೂ ಇರಲಪ್ಪ. ಶನಿ ಕಷ್ಟಕ್ಕೆ ಕಾರಕ, ಹಾಗೆ ಶನಿ ಧರ್ಮಕ್ಕೆ ಕಾರಕ.
ದೀರ್ಘವಾದಂಥ ಸಂಪತ್ತನ್ನು ಕೊಡ್ತಕ್ಕಂಥದ್ದು ಶನಿ ಪರಮಾತ್ಮ ಅಲ್ವಾ. ದೀರ್ಘವಾಗಿ ಸಂಪತ್ತು ಕೊಡ್ತಕ್ಕಂಥದ್ದು ಶನಿ ಪರಮಾತ್ಮನೇ. ನಾವೇನೇನು ಕ್ಯಾಲೆಂಡರ್ ಗುಳಿಕ ಕಾಲ ನೋಡ್ತೀವೋ ಅದು ಆಡಳಿತ ಮಾಡ್ತಕ್ಕಂಥದ್ದು ಶನಿ ದೇವರು. ಶನಿದೇವ ಈ ಶನಿ ಸಮಸ್ಯೆ ಇದೆ ಜಾಸ್ತಿ ನೋಡಿ, ಅಷ್ಟಮ ಸ್ಥಾನ ದ್ವಾದಶ ಭಾವ ಈ ರೀತಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಈ ಸಾಡೆ ಸಾತಿ ಮತ್ತೊಂದು ಎಕ್ಸೆಟ್ರಾ ಅಂದ್ಕೊಳ್ಳೋರೆಲ್ಲ ನೀವು ಮಾಡ್ತಕ್ಕಂಥ ಭಾಳ ಅತ್ಯಂತ ಸರಳ ವಿಧಾನ ಏನು ಗೊತ್ತಾ, ಈ ಅಂಗವಿಕಲರಿಗೆ ವಿಶೇಷವಾಗಿ ಕಾಲಿಲ್ಲರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಅವರಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಇದರಿಂದ ಶನಿ ಪರಮಾತ್ಮ ಸಂಪ್ರೀತನಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ಆ ಥರದ ಸಮಸ್ಯೆಗಳು ಕಷ್ಟಗಳು ದೂರ ಆಗ್ತದೆ. ಸಿಂಪಲ್ ಮೆಥಡ್ ಮಾಡ್ಕೊಳ್ಳಿ ಇದನ್ನು. ಅವರಿಗೆ ಅಥವಾ ಅನಾಥಾಶ್ರಮಗಳಿಗೆ ಕರಿಯ ಬೆಡ್ಶೀಟನ್ನು ಕೊಡ್ತಕ್ಕಂಥದ್ದಿರುತ್ತೆ. ಅಥವಾ ನಾನು ಹೇಳಿದಾಗೆ ಈ ಕುಂಟರಿಗೆ ವಿಶೇಷವಾಗಿರ್ತಕ್ಕಂಥ ಅವ್ರಿಗೆ ಏನಾದರೂ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ, ಅವ್ರಿಗೆ ಏನು ಅಗತ್ಯತೆ ಇದೆಯೋ, ತುಂಬ ನಿರ್ಗತಿಕರಾಗಿದ್ದಾರೆ, ಏನೂ ಮಾಡಲಿಕ್ಕಾಗಲ್ಲ ಅಂತಕ್ಕಂಥವ್ರಿಗೆ ಈ ನಿಮ್ಮ ಕೈಲಾದ ಸಹಾಯ, ಅವ್ರಿಗೆ ಅತ್ಯಗತ್ಯ ಏನಿದೆಯೋ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಶನಿ ಪರಮಾತ್ಮನಿಂದ ಬರ್ತಕ್ಕಂಥ ಸಮಸ್ಯೆಗಳು ನಿಜವಾಗ್ಲೂ ದೂರ ಆಗುತ್ತೆ. ಇಷ್ಟು ಈ ದಿನದ ಫಲಾನುಫಲಗಳಿರ್ತಕ್ಕಂಥದ್ದು. ಸಾಧ್ಯವಾದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.